ಪರಿಚಯ. ಇಮ್ಮಡಿ ಪುಲಿಕೇಶಿ ಅಥವಾ ಪುಲಿಕೇಶಿ ಎ 610 ಸಿ 642 ಸಿ ಈಶಾನ್ಯ ಭಾರತದ ಐತಿಹಾಸಿಕ ಖ್ಯಾತಿಯ ಚಾಳುಕ್ಯ ರಾಜನಾಗಿದ್ದನು. ಬಾದಾಮಿ ಚಾಳುಕ್ಯ ವಂಶದ ಪ್ರಮುಖ ಶಾಸಕರಾಗಿ ಆತನು ದಕ್ಷಿಣ ಭಾರತದ ರಾಜಕೀಯ ನಕ್ಷೆಯನ್ನು ರೂಪಿಸಿದಷ್ಟರ ಮಟ್ಟಿಗೆ ಪ್ರಭಾವ ಬೀರುವಂತಾದನು. ಅವನ ಆಡಳಿತ ಕಾಲವು ಸಾಮ್ರಾಜ್ಯ ವ್ಯಾಪ್ತಿಯ ಏಳಿಗೆ, ರಾಜಕೀಯ ಸಾಮರ್ಥ್ಯ ಮತ್ತು ಸೈನಿಕ ವಿಜೃಂಭಣೆಯ ಉನ್ನತದರ್ಶವಾಗಿತ್ತು. ಈ ಸಿದ್ಧಿಯಲ್ಲಿಯೇ ಇಮ್ಮಡಿ ಪುಲಿಕೇಶಿಯ ಉತ್ತರ ಪಶ್ಚಿಮ ಅಭಿಯಾನವು ಮಹತ್ವಪೂರ್ಣ ಘಟ್ಟವಾಗಿದೆ. ಈ ಲೇಖನದಲ್ಲಿ ಇಮ್ಮಡಿ ಪುಲಿಕೇಶಿಯ ಉತ್ತರ ಪಶ್ಚಿಮ ಅಭಿಯಾನದ ಹಿನ್ನೆಲೆ, ಅವಧಿ, ಪ್ರಮುಖ ಯುದ್ಧಗಳು, ಪ್ರತಿಪಕ್ಷಿಗಳು, ರಾಜಕೀಯ ಪ್ರಭಾವಗಳು ಮತ್ತು ಇತಿಹಾಸದಲ್ಲಿ ಅದರ ಮಹತ್ವವನ್ನು ವಿಶ್ಲೇಷಿಸಲಾಗುತ್ತದೆ. ಚಾಳುಕ್ಯ ವಂಶದ ಹಿನ್ನೆಲೆ. ಚಾಳುಕ್ಯರು ಮೊದಲ ಬಾರಿಗೆ ರಾಜಕೀಯವಾಗಿ ಪ್ರಮುಖರಾಗಿದ್ದು 6ನೇ ಶತಮಾನದಲ್ಲಿ. ಬಾದಾಮಿಯಲ್ಲಿ ಆಳಿದ ಇವರು ದಕ್ಷಿಣ ಭಾರತದ ವಿಸ್ತಾರವಾದ ಪ್ರದೇಶವನ್ನು ತನ್ನ ಶಕ್ತಿಯ ಕೆಳಗೆ ತರಲು ಆರಂಭಿಸಿದರು. ಕುಬ್ಜ ವಿಷ್ಣುವರ್ಧನ ಈ ವಂಶದ ಸ್ಥಾಪಕನಾಗಿದ್ದರೆ, ಇಮ್ಮಡಿ ಪುಲಿಕೇಶಿ ಇದನ್ನು ಶ್ರೇಷ್ಠ ಸ್ಥಿತಿಗೆ ತಲುಪಿಸಿದನು. ಇಮ್ಮಡಿ ಪುಲಿಕೇಶಿಯ ಶಕ್ತಿ ಸಮೃದ್ಧಿ. 610ರ ದಶಕದ ಆರಂಭದಲ್ಲಿ ಪುಲಿಕೇಶಿ ಪಟ್ಟಕ್ಕೆ ಬಂದು ತನ್ನ ಸಾಮ್ರಾಜ್ಯವನ್ನು ದಕ್ಷಿಣದಿಂದ ಉತ್ತರದವರೆಗೆ ವಿಸ್ತರಿಸಲು ಮುಂದಾದನು. ಅವನು ಆ ಕಾಲದ ಅನೇಕ ಶಕ್ತಿಶಾಲಿ ಶತ್ರುಗಳನ್ನು ಜಯಿಸಿದ್ದನು. ಗಂಗರು, ಪಲ್ಲವರು, ಕಲಚುರಿಗಳು, ಮೌರ್ಯರ ಇಳಿವಂಶ ಹಾಗೂ ನಂದಿಗಳನ್ನು ಒಳಗೊಂಡಂತೆ. ಉತ್ತರ ಪಶ್ಚಿಮ ಅಭಿಯಾನದ ಹಿನ್ನೆಲೆ. ಇಮ್ಮಡಿ ಪುಲಿಕೇಶಿಯ ಕಾಲದಲ್ಲಿ ಉತ್ತರ ಭಾರತದ ರಾಜಕೀಯ ಸನ್ನಿವೇಶ ಬಹಳ ಅಶಾಂತವಾಗಿತ್ತು. ಹರ್ಷವರ್ಧನನು ಉತ್ತರ ಭಾರತದಲ್ಲಿ ತನ್ನ ಸಾಮ್ರಾಜ್ಯವನ್ನು ವಿಸ್ತರಿಸುತ್ತಿದ್ದನು. ಇತ್ತೀಚಿನ ಅಧ್ಯಯನಗಳು ಪುಲಿಕೇಶಿಯು ಹರ್ಷನ ವಿರುದ್ಧ ನಡೆಯುವ ಸಾಧ್ಯತೆಯ ಹಿನ್ನೆಲೆಯಲ್ಲಿ ತನ್ನ ಉತ್ತರ ಪಶ್ಚಿಮ ಅಭಿಯಾನವನ್ನು ಪ್ರಾರಂಭಿಸಿದನೆಂದು ಸೂಚಿಸುತ್ತವೆ. ಅಭಿಯಾನದ ಉದ್ದೇಶಗಳು ಇವು: 1. ರಾಜಕೀಯ ಪ್ರಭಾವವನ್ನು ವಿಸ್ತರಿಸು. ಹರ್ಷನನ್ನು ತಡೆದುಹಾಕಿ ದಕ್ಷಿಣದ ಪರಿಪಾಲಕನಾಗಿ ತನ್ನ ಸ್ಥಾನವನ್ನು ದೃಢಪಡಿಸು. 2. ಆರ್ಥಿಕ ಮಾರ್ಗಗಳ ನಿಯಂತ್ರಣ. ನರ್ಮದಾ ದಂಡೆಯ ವ್ಯಾಪಾರದ ಮಾರ್ಗಗಳು. 3. ಸಾಮ್ರಾಜ್ಯ ಸುದೃಢೀಕರಣ. ಬಲಹೀನ ರಾಜವಂಶಗಳನ್ನು ಗೆದ್ದು ಬದ್ಧರಾಜ್ಯಗಳಾಗಿ ಪರಿವರ್ತಿಸಲು. ಮುಖ್ಯ ಯುದ್ಧಗಳು ಮತ್ತು ಗೆಲುವುಗಳು. 1. ನರ್ಮದಾ ದಂಡೆಯ ಯುದ್ಧ. ಇಮ್ಮಡಿ ಪುಲಿಕೇಶಿಯು ಉತ್ತರಾಭಿಮುಖವಾಗಿ ಚಲಿಸಿ ನರ್ಮದಾ ನದಿಯ ದಂಡೆಯಲ್ಲಿ ಹರ್ಷನ ಸೇನೆಗಳನ್ನು ಎದುರಿಸಿದನೆಂದು ಅಲಹಾಬಾದ್ ಶಿಲಾಶಾಸನ ಮತ್ತು ಐಹೊಳೆ ಶಾಸನಗಳು ಹೇಳುತ್ತವೆ. ಈ ಯುದ್ಧದಲ್ಲಿ ಪುಲಿಕೇಶಿಯು ಮಹತ್ವದ ಜಯವನ್ನು ಪಡೆದನು. ಇದರಿಂದ ಆತನಿಗೆ ದಕ್ಷಿಣಪತೇಶ್ವರಾಯ ಎಂಬ ಪದವಿ ಲಭಿಸಿತು. ಐಹೊಳೆ ಶಾಸನ 634 ಸಿ. ಈ ಶಾಸನದಲ್ಲಿ ಹರ್ಷನನ್ನು ಪುಲಿಕೇಶಿಯು ನರ್ಮದೆಯವರೆಗೆ ತಳ್ಳಿದನೆಂದು ಉಲ್ಲೇಖವಿದೆ. 2. ಕಲಚುರಿ ರಾಜವಂಶದ ವಿರುದ್ಧದ ಯುದ್ಧಗಳು. ಪುಲಿಕೇಶಿಯು ಮಹಿಷ್ಮತಿ ಪ್ರದೇಶದ ಕಲಚುರಿ ರಾಜನಾದ ಶ್ರೀಹರ್ಷವರ್ಮನನ್ನು ಸೋಲಿಸಿದನೆಂದು ಶಾಸನಗಳು ಸೂಚಿಸುತ್ತವೆ. ಕಲಚುರಿಗಳ ಮೇಲೆ ಈ ವಿಜಯವು ಆತನ ತಂತ್ರಜ್ಞಾನವನ್ನು ಮತ್ತು ರಾಜಕೀಯ ದೃಷ್ಟಿಕೋನವನ್ನು ಪ್ರತಿಬಿಂಬಿಸುತ್ತದೆ. 3. ಗುರ್ಜರ ರಾಜವಂಶದ ವಿರುದ್ಧದ ಪ್ರತಿಭಟನೆಗಳು. ಗುರ್ಜರ ಪ್ರದೇಶ, ಇಂದಿನ ರಾಜಸ್ಥಾನ ಭಾಗ ಮತ್ತು ಮಲ್ಪಾ ಪ್ರದೇಶಗಳನ್ನು ಒಳಗೊಂಡಂತೆ ಪುಲಿಕೇಶಿಯು ಅಲ್ಲಿನ ಸ್ವತಂತ್ರ ರಾಜರ ಮೇಲೆ ದಾಳಿ ನಡೆಸಿ ತಮ್ಮನ್ನು ಬದ್ಧರಾಜ್ಯಗಳಾಗಿ ಪರಿವರ್ತಿಸಿದನು. ಅಭಿಯಾನದ ವೈಶಿಷ್ಟ್ಯಗಳು. ಸೈನಿಕ ತಂತ್ರಗಳು. ಪುಲಿಕೇಶಿಯು ಕೇವಲ ಶಕ್ತಿಯಿಂದಲ್ಲ, ತಂತ್ರಜ್ಞಾನದಿಂದ ಕೂಡ ಕೂಡಿಸಿದ್ದನು. ಅವನು ದುರ್ಗಮ ಪ್ರದೇಶಗಳಲ್ಲಿ ಸೇನೆ ಸಾಗಿಸಲು ಕಾವೇರಿ ಗೋದಾವರಿ ನದಿಗಳ ದಂಡೆಗಳನ್ನು ಉಪಯೋಗಿಸಿದನು. ಕುದುರೆ ಸೈನ್ಯ ಹಾಗೂ ಹಸ್ತಿ ಸೇನೆಯನ್ನು ಸಮರಯೋಜನೆಯ ಪ್ರಮುಖ ಅಂಶವನ್ನಾಗಿ ರೂಪಿಸಿದನು. ರಾಜಕೀಯ ನೀತಿ. ಗೆದ್ದ ರಾಜ್ಯಗಳ ರಾಜರನ್ನು ಸಂಪೂರ್ಣವಾಗಿ ದೂರ ಮಾಡದೆ ಅವರನ್ನು ಬದ್ಧರಾಜ್ಯರಾಗಿ ಉಳಿಸಿದನು. ಈ ರೀತಿಯ ನೀತಿಯು ಆತನ ಆಡಳಿತವನ್ನು ಸ್ಥಿರವಾಗಿಟ್ಟಿತು. ಪರಿಣಾಮಗಳು ಮತ್ತು ಪರಿಣಾಮ ವಿಸ್ತಾರ. 1. ದಕ್ಷಿಣದ ಶಕ್ತಿಯ ಪ್ರಬಲ ಪಾದರಕ್ಷೆ. ಈ ಅಭಿಯಾನದಿಂದಾಗಿ ಉತ್ತರ ಭಾರತದ ಶಕ್ತಿಯು ದಕ್ಷಿಣದೊಳಗೆ ಪ್ರವೇಶಿಸುವ ದಾರಿಯನ್ನು ಪುಲಿಕೇಶಿಯು ತಡೆಹಿಡಿದನು. ಹರ್ಷವರ್ಧನನು ದಕ್ಷಿಣದ ಕಡೆಗೆ ಮುಂದಾಗಬೇಕೆಂಬ ಆಸೆಯನ್ನು ಕೈಬಿಟ್ಟನೆಂದು ಇತಿಹಾಸಕಾರರು ಅಭಿಪ್ರಾಯ ವ್ಯಕ್ತಪಡಿಸುತ್ತಾರೆ. 2. ಚಾಳುಕ್ಯರ ಪ್ರಭಾವವೃದ್ಧಿ. ಇಮ್ಮಡಿ ಪುಲಿಕೇಶಿಯು ತನ್ನ ವಿಜಯಗಳಿಂದ ಬಾದಾಮಿ ಚಾಳುಕ್ಯರ ಹೆಸರನ್ನು ಉತ್ತರ ಭಾರತದಲ್ಲಿಯೂ ಪ್ರಸಾರಗೊಳಿಸಿದನು. 3. ಶಾಸನಾಧಾರಿತ ಪ್ರತಿಪಾದನೆ. ಅವನ ವಿಜಯಗಳು ಕೇವಲ ಪುರಾಣಗಳಲ್ಲಿ ಅಲ್ಲ, ಶಾಸನಗಳಲ್ಲಿ ಸರಿಯಾದ ದಾಖಲೆಯಾಗಿ ಬರೆದಿವೆ, ವಿಶೇಷವಾಗಿ ಐಹೊಳೆ ಶಾಸನದಲ್ಲಿ. 4. ಸಾಂಸ್ಕೃತಿಕ ವಿನಿಮಯ. ಉತ್ತರ ಭಾರತದ ರಾಜವಂಶಗಳ ಜೊತೆಗಿನ ಯುದ್ಧಗಳ ಫಲವಾಗಿ ಸಾಂಸ್ಕೃತಿಕ ವಿನಿಮಯವೂ ಕಂಡುಬರುತ್ತದೆ.
ಪುಲಿಕೇಶಿಯು ಬೌದ್ಧ ಮತ್ತು ಜೈನ ಆಚಾರಗಳನ್ನು ಪ್ರೋತ್ಸಾಹಿಸಿದ್ದನು. ಮೂಲಗಳ ಆಧಾರದ ಮೇಲೆ ವಿಶ್ಲೇಷಣೆ. ಇಮ್ಮಡಿ ಪುಲಿಕೇಶಿಯ ಅಭಿಯಾನವನ್ನು ದಾಖಲಿಸುವ ಪ್ರಮುಖ ಶಾಸನಗಳು. ಐಹೊಳೆ ಶಾಸನ 634 ಸಿ. ರವಿಕೀರ್ತಿ ಎಂಬ ಕವಿ ಈ ಶಾಸನವನ್ನು ರಚಿಸಿದ್ದನು. ಬದಾಮಿ ಶಾಸನಗಳು. ಅಲಹಾಬಾದ್ ಶಾಸನ ಹರ್ಷವರ್ಧನ ಕಾಲದ ಪುಲಿಕೇಶಿಯ ಪ್ರಬಲತೆಯನ್ನು ಪರೋಕ್ಷವಾಗಿ ದಾಖಲಿಸುತ್ತದೆ. ಕಾನ್ಹೇರಿ ಗುಹಾ ಶಾಸನಗಳು ದಕ್ಷಿಣದ ಸಾಮ್ರಾಜ್ಯಗಳೊಂದಿಗೆ ಉತ್ತರದ ರಾಜಕೀಯ ಸಂಬಂಧಗಳ ಬಗ್ಗೆ ತಿಳಿಸುತ್ತದೆ. ಪುನರ್ವಿಮರ್ಶಾತ್ಮಕ ನೋಟ. ಇಮ್ಮಡಿ ಪುಲಿಕೇಶಿಯ ಉತ್ತರ ಪಶ್ಚಿಮ ಅಭಿಯಾನವನ್ನು ಕೆಲವರು ಕೇವಲ ರಕ್ಷಣಾತ್ಮಕ ಡಿಫೆನ್ಸಿವ್ ಧೋರಣೆಯೆಂದು ಪರಿಗಣಿಸುತ್ತಾರೆ. ಆದರೆ ಆತನ ಯುದ್ಧದ ಉತ್ಸಾಹ, ತಂತ್ರಜ್ಞಾನ ಮತ್ತು ರಾಜಕೀಯ ಉದ್ದೇಶಗಳು ಇದನ್ನು ಆಕ್ರಮಣಾತ್ಮಕ ಮತ್ತು ಸಾಮ್ರಾಜ್ಯ ವ್ಯಾಪ್ತಿಯ ಉದ್ದೇಶಗಳೊಂದಿಗೆ ನಡೆಸಿದ ದಿಟ್ಟ ಹೆಜ್ಜೆ ಎನ್ನಿಸುತ್ತದೆ. ನಿರ್ಣಯ. ಇಮ್ಮಡಿ ಪುಲಿಕೇಶಿಯ ಉತ್ತರ ಪಶ್ಚಿಮ ಅಭಿಯಾನವು ದಕ್ಷಿಣ ಭಾರತದ ರಾಜಕೀಯ ಇತಿಹಾಸದಲ್ಲಿ ವಿಶಿಷ್ಟ ಸ್ಥಳವನ್ನು ಪಡೆದಿದೆ. ಈ ಅಭಿಯಾನವು ದಕ್ಷಿಣ ಭಾರತದ ರಾಜಕೀಯ ಪ್ರಭಾವವನ್ನು ಬೆಳೆಸಿತು, ಉತ್ತರದ ಶಕ್ತಿಗಳ ವಿಸ್ತಾರವನ್ನು ತಡೆಯಿತು, ಬಾದಾಮಿ ಚಾಳುಕ್ಯರ ಸಾಮ್ರಾಜ್ಯ ವ್ಯಾಪ್ತಿಯ ಪಠ್ಯವನ್ನು ಪುನರ್ನಿರ್ಧರಿಸಿತು. ಇವೆಲ್ಲದರ ಹೊರತಾಗಿಯೂ ಈ ಅಭಿಯಾನವು ಇಂದಿನ ಭಾರತದ ರಾಜಕೀಯ ಭೂಗೋಳದ ರೂಪುಗೊಳಿಸುವಿಕೆಯಲ್ಲಿ ಪ್ರಮುಖ ಪಾತ್ರವಹಿಸಿತು ಎಂಬುದರಲ್ಲಿ ಸಂದೇಹವಿಲ್ಲ.